ರಾಯಚೂರಿನಲ್ಲಿ ರಾಕ್ಷಸ ರೂಪವನ್ನು ಪಡ್ಕೊಂಡಿದೆ ಈ ಮೈಕ್ರೋ ಫೈನಾನ್ಸ್. ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಬಡವರ ಬದುಕಿಗೆ ಬೆಂಕಿ ಹಚ್ಚುತ್ತಿದ್ದಾರೆ. ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ಅಡ್ಡದಾರಿಯನ್ನ ಹಿಡಿದಿದ್ದಾರೆ. ನಕಲಿ ವೋಟರ್ ಐಡಿಯನ್ನ ಮಾಡಿ ಆ ಮೂಲಕ ಲೋನ್ ಅನ್ನ ಕೊಡ್ತಾ ಇದ್ದಾರೆ. ಮಾನ್ವಿ ತಾಲೂಕಿನ ನೀರಮಾನ್ವಿ, ಬೆಟ್ಟದೂರು, ನೀರಮಾನ್ವಿ, ಕಪಗಲ್ ಗ್ರಾಮದಲ್ಲಿ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರಿಗೆ ಈ ರೀತಿಯಾಗಿ ಲೋನ್ ಕೊಡ್ತಾ ಇದ್ದಾರೆ. ನಿಯಮಗಳಿದ್ರೂ ಕೂಡ ಅದೆಲ್ಲವನ್ನು ಕೂಡ ಗಾಳಿಗೆ ತೂರಿ ಇಲ್ಲಿ ಲೋನ್ ಅನ್ನ ನೀಡ್ತಾ ಇರೋದು. 18ರಿಂದ 60 ವರ್ಷ ವಯಸ್ಸಿನವರೆಗೆ ಲೋನ್ ನೀಡಬೇಕು ಅನ್ನೋಂಥ ರೂಲ್ಸ್ ಇದೆ. ಆದ್ರೆ 60 ವರ್ಷ ದಾಟಿದವರಿಗೂ ಕೂಡ ಈ ಸಿಬ್ಬಂದಿಗಳು ಲೋನ್ ಕೊಡ್ತಾ ಇದ್ದಾರೆ. ಅವರಿಗೆ ಟಾರ್ಗೆಟ್ ಅನ್ನು ಕೊಟ್ಟಿರ್ತಾರೆ. ಅದನ್ನ ರೀಚ್ ಮಾಡೋದಕ್ಕೆ ಈ ಹಂತಕ್ಕೂ ಕೂಡ ಇದೀಗ ಅವರು ಹೋಗ್ತಾ ಇರುವಂತದನ್ನು ನಾವು ಗಮನಿಸಬಹುದು. ರಾಯಚೂರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಸಾಲವನ್ನು ನೀಡಲಿಕ್ಕೆ ಯಾವ ರೀತಿಯಾದಂಥ ಕುತಂತ್ರ ಮಾಡಲಿಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ತಮ್ಮ ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತ ಬೇಕಾದವರಿಗೆ ಬೇಕಾದಂಥ ಡಾಕ್ಯುಮೆಂಟ್ಸನ್ನು ತಾವೇ ಸೃಷ್ಟಿ ಮಾಡಿ ಸಾಲ ನೀಡುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಹಲವರಿಗೆ ಸಾಲಗಳನ್ನು ನೀಡಿದ್ದಾರೆ. ಆ ಸಾಲವನ್ನು ಪಡೆದಂಥವರು ಕೂಡ ನೀವು ನೋಡ್ತಾ ಇದ್ದೀರಾ, ವಿವಿಧ ರೀತಿಯ ಡಾಕ್ಯುಮೆಂಟ್ಸ್ಗಳನ್ನು ಹಿಡ್ಕೊಂಡು ಈಗ ಸಾಲವನ್ನು ಕಟ್ಟಲಿಕ್ಕಾಗದೆ ಜನರು ಒಂದು ಕಡೆ ಸಂಕಷ್ಟವನ್ನು ಎದುರಿಸುವಂತಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ, ಇವರೆಲ್ಲರೂ ಕೂಡ ಮಾನ್ವಿ ತಾಲೂಕಿನವರು. ಮಾನ್ವಿ ಪಟ್ಟಣದಲ್ಲಿರ್ತಕ್ಕಂಥ ವಿವಿಧ ಮೈಕ್ರೋ ಫೈನಾನ್ಸ್ನವರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಆಗಮಿಸಿ ತಮ್ಮಗಳಿಗೆ ಲೋನ್ ನೀಡ್ತೇವೆ ಅಂಥೇಳಿ ಅವರ ಬಳಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ಪಡೆದುಕೊಂಡು ಅವರಿಗೆ ಲೋನನ್ನು ನೀಡಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಸೊ ನಾನಿಲ್ಲಿರ್ತಕ್ಕಂಥ ಜನರನ್ನೇ ಮಾತಾಡಿಸ್ತೀನಿ, ಯಾವ್ಯಾವ ಬ್ಯಾಂಕ್ಗಳಿಂದ ಎಷ್ಟೆಷ್ಟು ಸಾಲಗಳನ್ನು ಪಡೆದಿದ್ರು ನೀವು ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ಬೋದು. ಒಬ್ಬರಿಗೆ ಅಂತಂದರೆ ಇಲ್ಲಿ ನೋಡಿ, ಇವರು ಭಾಗ್ಯಮ್ಮ ಅಂತೇಳಿ ಅವರ ಈ ಮತದಾರರ ಚೀಟಿ ಏನಿದೆಯೋ ಆ ಮತದಾರರ ಚೀಟಿಯಲ್ಲಿ ತಂದೆ ಹೆಸರು ಬಂದುಬಿಟ್ಟು ಆಂಜನೇಯ ಇದೆ. ಅದೇ ಭಾಗ್ಯಮ್ಮ ಅವರ ತಂದೆ ಹೆಸರು ಬಂದ್ಬಿಟ್ಟು ಹಂಪಣ್ಣ ಅಂತ ಬದಲಾವಣೆ ಮಾಡಿದ್ದಾರೆ. ಅಂದರೆ ಈ ಒಂದು ವೋಟರ್ ಐ ಡಿಯನ್ನು ನಕಲು ಮಾಡಿಬಿಟ್ಟು ಲೋನ್ಗಳನ್ನು ನೀಡುವಂಥದ್ದು ಮಾನ್ವಿ ತಾಲೂಕಿನಲ್ಲಿ ಕಂಡು ಬರ್ತಾ ಇದೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ತಮ್ಮ ತಿಂಗಳಿನ ಟಾರ್ಗೆಟನ್ನು ಹೇಗಾದರೂ ಮಾಡಿ ರೀಚ್ ಮಾಡಬೇಕು, ತಾವು ಪ್ರಮೋಷನನ್ನು ಪಡಿಬೇಕು ಅನ್ನೋ ಕಾರಣಕ್ಕೆ ಬೇಕಾಬಿಟ್ಟಿಯಾಗಿ ಈ ಲೋನ್ನಲ್ಲಿ ಒಂದು ವೇಳೆ ಅರ್ಹತೆ ಇಲ್ಲದಿದ್ದರೂ ಕೂಡ ಅಂಥವರಿಗೆ ಲೋನ್ಗಳನ್ನು ನೀಡುವಂಥದ್ದು ಕೂಡ ನಡೆದಿದೆ. ಇದು ಒಂದು ಬಹುದೊಡ್ಡ ಅಪರಾಧ. ಈ ಕುರಿತಂತೆ ಸಮಗ್ರವಾದಂಥ ತನಿಖೆ ಆಗಬೇಕು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ನನ್ನ ಜೊತೆ ವಿವಿಧ ಸಂಘಟನೆಯವರಿದ್ದಾರೆ, ನಾ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಮಾನ್ವಿ ತಾಲೂಕಿನಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿಯಾಗಿ ಲೋನ್ ನೀಡ್ತಾ ಇದ್ದಾವೆ? ಸರ್, ಜನಸೇವಾ ಫೌಂಡೇಶನ್ ಸರ್ ಸತತ ನಾವು 3 ವರ್ಷಗಳ ಕಾಲ ಈ ಒಂದು ಹೋರಾಟ ನಾವು ಮಾಡ್ತಾ ಇದ್ದಾಗ ನಮಗೆ ಇದು ಗಮನಕ್ಕೆ ಬಂದಾಗ ಒಂದೇ ಮಹಿಳೆಗೆ ಕನಿಷ್ಠ 15ರಿಂದ 16 ಬ್ಯಾಂಕ್ಗಳಲ್ಲಿ ಲೋನ್ ಹೆಂಗೆ ಕೊಡ್ತಾರಪ್ಪ ಅಂತೇಳಿ ನಮ್ಮ ಗಮನಕ್ಕೆ ಬಂತು. ಬಂದಾಗ ನೋಡಿದರೆ 1 ಲಕ್ಷ ಒಂದು ವಾರದ ಲೋನ್ ಕೊಟ್ಟರೆ ಮತ್ತೊಂದು ಬ್ಯಾಂಕು ಮತ್ತೆ ಲೋನ್ಗಳು ಕೊಡ್ತಾ ಇರುತ್ತೆ. ಆಮೇಲೆ ನಕಲಿ ದಾಖಲಾತಿ ಸೃಷ್ಟಿಸಿ ಏನು 64 ವರ್ಷ ಇರುವ ವೃದ್ಧೆಯನ್ನು, ಆ ಮಹಿಳೆಯನ್ನು ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತಂದ್ರೂ ಅವರ ವೋಟಿಂಗ್ ಕಾರ್ಡ್ 54 ವರ್ಷ ಮಾಡಿ ಅವರಿಗೆ ಲೋನ್ ಕೊಟ್ಟಿರುವಂಥದ್ದು, ಮತ್ತು ತಂದೆ ಗಂಡ ಹೆಸರು ಚೇಂಜ್ ಮಾಡಿ ಕೊಟ್ಟಿರುವಂಥದ್ದು. ಆಮೇಲೆ ಇವರು ತಾಯಿಗೆ ಇವರು ಮಗನೇ ಅಲ್ಲ ಫೋಟೋ ಅಟ್ಯಾಚ್ ಮಾಡಿ ಈ ಥರ ನಕಲಿ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಏನು ಸರ್ಕಾರದ ತೆರಿಗೆಗೆ ಮತ್ತು ಸರ್ಕಾರಕ್ಕೆ ಏನು ನಷ್ಟ ಬರುವ ರೀತಿಯಲ್ಲಿ ಬಡವರ ಏನು ಅಮಾಯಕ ಮಹಿಳೆಯರ ಪ್ರಾಣವನ್ನು ತಗೊಳ್ಳುವಂಥ ಕೆಲಸ ಈ ಮೈಕ್ರೋ ಫೈನಾನ್ಸ್ಗಳು ಮಾಡ್ತಾ ಇವೆ. ಅದಕ್ಕಾಗಿ ನಾಳೆ ಬೆಳಗ್ಗೆ ನಾವು 24 ಏನಾಗಬೇಕಂತ ಹೇಳ್ತೀರಿ ಈಗ? ಸರ್, ಸರ್ಕಾರದಿಂದ ಈ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಸಂಪೂರ್ಣವಾಗಿ ನಿಷ್ಪಕ್ಷವಾಗಿ ತನಿಖೆ ಮಾಡಿ ಯಾರು ತಪ್ಪಿಸ್ತರಿದ್ದಾರೆ ಆ ಮೈಕ್ರೋ ಫೈನಾನ್ಸ್ಗಳನ್ನೆಲ್ಲನೂ ಬಂದು ಮಾಡಿ ಅವರಿಗೆ ಸೀಲ್ ಮಾಡಿ ಈ ಬಡವರ ಸಾಲ ಏನು ಮಾಡಿದ್ದಾರೆ, ಫೇಕ್ ಸಾಲಗಳು ಏನು ಮಾಡಿದ್ದಾರೆ, ಟೋಟಲ್ ಸಾಲಗಳನ್ನು ಮನ್ನಾ ಮಾಡುವ ತನಕ ನಮ್ಮದು ಹೋರಾಟ ಇರುತ್ತೆ. ಆಮೇಲೆ ಈ ಬಡ ಹೆಣ್ಣುಮಕ್ಕಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಅವರಿಗೆ ಭದ್ರತೆ ಕೊಡುವಂಥ ಕೆಲಸ ವರಿಷ್ಠ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮಾಡಬೇಕಂತೇಳಿ ಮನವಿ ಮಾಡ್ತೀನಿ ಸರ್. ಇದಿಷ್ಟು ಇಲ್ಲಿರ್ತಕ್ಕಂಥ ಜನಗಳು ಹೇಳುವಂಥ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.